ಅಮ್ಮ ಸಾರಿ ಅಮ್ಮ, ಯಾಕೆ ಅಂತ ಕೇಳಬೇಡ, ಒಂದ್ಸರ್ತಿ ಕೇಳಿಸ್ಕೊ ಪ್ಲೀಸ್. ಯಾರ ಮೇಲೆ ಕೋಪ ಇದ್ರು ತಗೊಂಬಂದು ನಿನ್ನ ಮೇಲೆ ತೋರಿಸ್ತೀನಿ. ಒಂದಿನಾನು ಉಲ್ಟಾ ಮಾತಾಡಿಲ್ಲ ನೀನು. ಹಸ್ವಾದಾಗ ಏನೂ ಇಲ್ಲ ತಿನ್ನಕ್ಕೆ ಅಂದರೆ ಬಂದು ನಿನ್ನ ಮೇಲೆ ರೇಗಾಡ್ತೀನಿ. ಒಂದಿನಾನು ಏನೂ ಹೇಳಿಲ್ಲ ನೀನು. ಏನೋ ಈಚೆ ಪ್ರಪಂಚ ನೋಡೋಕೆ ಶುರು ಮಾಡಿದ ತಕ್ಷಣ ನಿನ್ನನ್ನೇ ನಿರ್ಲಕ್ಷ್ಯ ಮಾಡ್ಬಿಡ್ತೀನಿ, ಆದರೂ ಏನೂ ಹೇಳಲ್ಲ ನೀನು. ಅಮ್ಮಂದ್ರೆ ಹೀಗ ಚಿಕ್ಕ ವಯಸ್ಸಲ್ಲಿ ಬೇಕಾಗಿದ್ದ ಅಡುಗೆ ರೆಡಿ ಇರೋದು, ಪ್ರತಿ ಬಟ್ಟೆ ಐರನ್ ಇರೋದು, ಯಾರೇ ಬೈದ್ರು ನಮ್ಮ ಅಮ್ಮಂಗೆ ಹೇಳ್ತೀನಿ ತಡಿ ಅಂದರೆ ಸುಮ್ಮನಾಗೋರು. ಏನೇ ಗಾಯ ಇದ್ರು ನಿನ್ನ ಹತ್ರ ಬಂದರೆ ವಾಸಿ ಆಗೋದು. ಅಮ್ಮ ಅಂದ್ರೇ ಹಾಗೆ ಅಂದ್ಕೊಂಡಿದ್ದೆ ನಾನು. ಅರ್ಥ ಆಗಲಿಲ್ಲ ಅಮ್ಮ ಆಗ. ನಾನು ಹುಟ್ಟಾದ್ಮೇಲೆ ನಿನ್ನ ಜೀವನನೇ ನಾನು ಆಗೋದೆ ಅಂತ. ನೀನೇನು ಆಗ್ಬೇಕಂತಿದ್ದೆ ಅಮ್ಮ. ನಿನ್ನ ಆಸೆಗಳೇನೋ ಒಂದ್ಸರ್ತಿ ಹೇಳೋ ಅಲ್ಲ ಪ್ಲೀಸ್. ನಿನ್ನ ಖುಷಿನೇ ನನ್ನಲ್ಲಿ ಕಾಣ್ತೀಯ ಅಮ್ಮ. ನಾನೇನು ಮಾಡಲಿ ನಿನ್ನ ಖುಷಿ ಪಡ್ಸಕ್ಕೆ ಹೇಳು. ಯಾವುದ್ರಲ್ಲಾದರೂ ಸೋತ್ರೆ ಮುಂದೆ ನಿಂತು ನಿನ್ನ ಮೇಲೆ ಹಾಕೋತೀಯ. ಒಂದು ಚೂರು ಏನೇ ಗೆದ್ರು ಹಿಂದೆ ಹೋಗಿ ಎಲ್ಲ ನಿಂದೆ ಅಂತೀಯ. ಹೇಗಮ್ಮ? ದೇವರೆಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಅಮ್ಮನ ಕಳಿಸ್ತಾರಂತೆ. ದೇವ್ರನ್ನ ಹೇಗೆ ಪೂಜಿಸ್ತೀವೋ ನಿನ್ನೂ ಹಾಗೆ ಆರಾಧಿಸ್ತೀನಿಮ್ಮ. ಯಾರ ಜೊತೆನೋ ಮನಸ್ತಾಪ ಆದರೆ ಹೋಗಿ ಕ್ಷಮೆ ಕೇಳ್ತೀವಿ. ನಿನ್ನ ಜೊತೆ ಆದರೆ ನೀನೇ ಅಲ್ವಾ ಅರ್ಥ ಮಾಡ್ಕೊತೀಯ ಅಂತ ಸುಮ್ಮನಾಗಿ ಹೋಗ್ತೀವಿ. ಟೇಕನ್ ಫಾರ್ ಗ್ರಾಂಟೆಡ್ ಅಮ್ಮ ನಿಮ್ಮ ಪ್ರೀತಿ. ಸಾರಿ. ನಿನಗೇನು ಇಷ್ಟ ಅಮ್ಮ? ಆದರೆ ನಿನ್ನನ್ನು ರಾಣಿ ಥರ ನೋಡ್ಕೋಬೇಕು ಅಂತ ಆಸೆ ನನಗೆ. ಯಾವಾಗಲೂ ನನಗಿಷ್ಟ ಇರೋದೇ ತರ್ತೀಯ, ಮಾಡ್ತೀಯ, ಎತ್ತೀಯ. ಇನ್ಮೇಲೆ ನೀನು ಹೇಳಿರ್ತಾರ ಅಮ್ಮ, ನೀನು ಹೇಳಿದ ಹಾಗೆ ಅಷ್ಟೆ. ನೀನು ಬೆಳೆಸಿರೋ ಮಗು ದೊಡ್ಡದಾಗಿದೆ, ನಿನ್ನ ಜವಾಬ್ದಾರಿ ಮುಗಿದಿದೆ. ಎಲ್ಲರಿಗೂ ಹೇಗೆ ನನ್ನ ಮಗ ಅಂತ ಪರಿಚಯ ಮಾಡಿಸ್ತಿದ್ಯೋ, ಈಗ ನನಗೆ ನಮ್ಮಮ್ಮ ಅಂತ ನಿನ್ನನ್ನು ಮೆರೆಸ್ಬೇಕು ಅಂತ ಇದೆ ಅಮ್ಮ. ನಿನ್ನನ್ನು ಪಲ್ಲಕ್ಕಿ ಮೇಲೆ ಕೂಡ್ಸಕ್ಕೆ ನಾನು ರೆಡಿ. ಕೂತ್ಕೋತೀಯಾ?